MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಅರಮನೆ ಊರಲ್ಲಿ ಮತ್ತೆ ರಾಜವೈಭೋಗದ ಕಳೆ ಬಂದಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಒಂದೊಂದೇ ಸಿದ್ಧತೆಗಳು ನಡೀತಾ ಇದೆ. ಇವತ್ತು ಪ್ರಮೋದಾದೇವಿಗೆ ಆಮಂತ್ರಣ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಪೋಸ್ಟರ್ ಲಾಂಚ್ ಮಾಡಿದ್ದಾರೆ. ಗರಡಿ ಮನೆಗಳ ಪೂಜೆ, ಕಾವಾಡಿಗರ ಲವಲವಿಕೆ, ಮಹಾರಾಣಿಗೆ ವಿಶೇಷ ಆತಿಥ್ಯ, ಮೈಸೂರಿನ ವೈಭೋಗಕ್ಕೆ ಮೆರುಗು, ನಾಡ ಹಬ್ಬ ದಸರಾಗೆ ದಿನಗಣನೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಪ್ರತಿ ವರ್ಷ ರಾಜವಂಶಸ್ಥರಿಗೆ ದಸರಾದಲ್ಲಿ ಪಾಲ್ಗೊಳ್ಳಲು ಸರ್ಕಾರ ಆಮಂತ್ರಿಸುತ್ತೆ. ಈ ಸಂಪ್ರದಾಯ ಈ ಸಾರಿಯೂ ಮುಂದುವರೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ದಸರಾ ಸಮಿತಿ ಅರಮನೆಗೆ ತೆರಳಿ ರಾಜಮಾತೆ ಪ್ರಮೋದಾದೇವಿಗೆ ಅಧಿಕೃತ ಆಮಂತ್ರಣ ನೀಡಿತು. ಅಲ್ಲದೆ ದಸರಾ ಮಹೋತ್ಸವಕ್ಕಾಗಿ ಸರ್ಕಾರದ ವತಿಯಿಂದ ರಾಜವಂಶಸ್ಥರಿಗೆ ಗೌರವಧನ ನೀಡಲಾಯಿತು. ಮೈಸೂರು ದಸರಾ ಅಂಗವಾಗಿ ಮಾವುತರು ಮತ್ತು ಕಾವಾಡಿಗರ ಕುಟುಂಬಗಳಿಗೆ ಜಿಲ್ಲಾಡಳಿತ ಅರಮನೆ ಆವರಣದಲ್ಲಿ ಉಪಹಾರ ಆಯೋಜಿಸಿತ್ತು. ಸಚಿವ ಮಹದೇವಪ್ಪ ಮಾವುತರಿಗೆ ಉಪಹಾರ ಬಡಿಸಿದ್ರು. ಮಾವುತರು ಕಾವಾಡಿಗರ ಮಕ್ಕಳ ತಾತ್ಕಾಲಿಕ ಶಾಲೆಗೆ ಚಾಲನೆ ನೀಡಿದ್ರು. ಅಲ್ಲದೆ ಆರೋಗ್ಯ ತಪಾಸಣೆ ಜೊತೆಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮೈಸೂರಿನಲ್ಲೀಗ ಗರಡಿ ಮನೆಗಳು ಕಳೆಗಟ್ಟಿವೆ. ಜಟ್ಟಿಗಳು ತಾಲೀಮು ಆರಂಭಿಸಿದ್ದಾರೆ. ನಾರಾಯಣಸ್ವಾಮಿ ರಸ್ತೆಯ ಗರಡಿ ಮನೆಯಲ್ಲಿ ಗರಡಿ ಮಣ್ಣಿಗೆ ಹೂವಿನ ಅಲಂಕಾರ ಮಾಡಿ ಪೂಜಿಸಲಾಗಿದೆ. ಮಟ್ಟಿ ಪೂಜೆ ಬಳಿಕ ಕುಸ್ತಿ ಅಭ್ಯಾಸ ಶುರುವಾಗಿದೆ. ಇವತ್ತು ಮೈಸೂರು ದಸರಾ ಉಪಸಮಿತಿಗಳ ಪೋಸ್ಟರ್ನ ಸಚಿವ ಮಹದೇವಪ್ಪ ಅನಾವರಣಗೊಳಿಸಿದ್ರು. ಈಗಾಗಲೇ ದಸರಾ ಪ್ರಯುಕ್ತ ಯುವ ಸಂಭ್ರಮ ಮತ್ತು ಚಿತ್ರೋತ್ಸವ ಆರಂಭವಾಗಿದೆ. ಇನ್ನು ಈ ವೇಳೆ ಮಾತನಾಡಿದ ಸಚಿವ ಮಹದೇವಪ್ಪ, ದಸರಾ ಎಲ್ಲರನ್ನ ಒಗ್ಗೂಡಿಸುತ್ತೆ ಎಂದರು. ದಸರಾ ಅನ್ನೋದು ನಮಗೆಲ್ಲ ಗೊತ್ತಿರೋಂಗೆ ಇದು ನಾಡ ಹಬ್ಬ. ಈ ನಾಡ ಹಬ್ಬದಲ್ಲಿ ಇದು ಧರ್ಮವನ್ನು ರಾಜಕೀಯವನ್ನು ಮೀರಿದಂಥ ಆಚರಣೆ. ಆದರೆ ಈ ಆಚರಣೆ ಸಂವಿಧಾನದ ಆಶಯದ ಕೆಳಗಡೆ ನಡೆಯುವಂಥದ್ದು, ಎಲ್ಲರನ್ನ ಒಳಗೊಂಡಿರ್ತಕ್ಕಂಥದ್ದು. ಈ ಮಧ್ಯೆ ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟಿಸ್ತಾ ಇರುವುದನ್ನ ವಿರೋಧಿಸಿ ಮಂಡ್ಯದಲ್ಲಿ ಭಜರಂಗ ಸೇನೆ ಚಾಮುಂಡಿ ಬೆಟ್ಟ ಚಲೋ ಹೊರಟಿತ್ತು. ಕಾರ್ನಲ್ಲಿ ಹೊರಟಿದ್ದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಡ್ಯದಿಂದ ದಿಲೀಪ್ ಜೊತೆ ರಾಮ್, TV9 ಮೈಸೂರು. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.